ಅದ್ದೂರಿಯಾಗಿ ನಡೆದ ಶ್ರೀ ವಜ್ರ ತೀರ್ಥರಾಮೇಶ್ವರ ರಥೋತ್ಸವ. ತೇರು ಎಳೆದು ಸಂಭ್ರಮಿಸಿದ ಸಾವಿರಾರು ಭಕ್ತರು. ಚಿಕ್ಕನಾಯಕನಹಳ್ಳಿ ತಾಲೂಕಿನ ಕಂದೀಕೆರೆ ಹೋಬಳಿಯ ತೀರ್ಥಾಪುರ ಎರೆಕಟ್ಟೆಯಲ್ಲಿರುವ ಶ್ರೀ ವಜ್ರ ತೀರ್ಥರಾಮೇಶ್ವರ ಸ್ವಾಮಿಯ ರಥೋತ್ಸವ ಸಹಸ್ರಾರು ಭಕ್ತರ ಸಮ್ಮುಖದಲ್ಲಿ ಅದ್ದೂರಿಯಾಗಿ ಜರುಗಿತು. 2 ದಿನಗಳ ಕಾಲ ನಡೆದ ಈ ಜಾತ್ರಾ ಮಹೋತ್ಸವದಲ್ಲಿ ಸುತ್ತಮುತ್ತಲಿನ 7 ಗ್ರಾಮಗಳಾದ ತೀರ್ಥಾಪುರ, ಎರೆಕಟ್ಟೆ, ದೊಡ್ಡರಾಂಪುರ, ಚಿಕ್ಕರಾಂಪುರ, ಬರಸಿಡ್ಲಹಳ್ಳಿ, ಕಾರ್ತಿಕೆಹಾಳ ಹಾಗೂ ಮನದನಮಡು ಸೇರಿದಂತೆ ಜಿಲ್ಲೆಯ ವಿವಿಧ ತಾಲೂಕುಗಳಿಂದ ಸಾವಿರಾರು ಭಕ್ತರು ಆಗಮಿಸಿ ಸ್ವಾಮಿಯ ದರ್ಶನ ಪಡೆದು ಪುನೀತರಾದರು. ಇನ್ನು ದೇವಸ್ಥಾನದ ಅರ್ಚಕರು ಮಾತನಾಡಿ, ಈ ಕ್ಷೇತ್ರವು ಶ್ರೀರಾಮಚಂದ್ರನ ವನವಾಸದ ಸಮಯದಲ್ಲಿ ಉದ್ಭವವಾದ ಲಿಂಗ ಹೊಂದಿರುವ ಪವಿತ್ರ ಕ್ಷೇತ್ರವಾಗಿದೆ. ಇಲ್ಲಿ ಜೀವಜಲ ಹರಿಯುವ ವಿಶೇಷತೆಯಿದ್ದು, ದೇವರ ವಿಗ್ರಹಗಳಿಗೆ ಪುಣ್ಯಸ್ನಾನ ಮಾಡಿ ಗಂಗಾ ಪೂಜೆಯನ್ನ ನೆರವೇರಿಸುವುದು ಸಂಪ್ರದಾಯ. ಜಾತ್ರೆಯ ಅಂಗವಾಗಿ ಮುಂಜಾನೆಯಿಂದಲೇ ನಂದಿ ವಿಗ್ರಹಕ್ಕೆ ರುದ್ರಾಭಿಷೇಕ ಸೇರಿ ವಿಶೇಷ ಹೋಮ ಹವನಗಳು ನಡೆಸಲಾಯಿತು. ಇನ್ನು ಈ ಸ್ವಾಮಿಯು ಭಕ್ತರ ಸಂಕಲ್ಪಗಳನ್ನು ಈಡೇರಿಸುತ್ತಾ ಬಂದಿದ್ದು, ನಿತ್ಯ ಅನ್ನ ದಾಸೋಹ ವ್ಯವಸ್ಥೆ ನಡೀತಾ ಇದೆ ಎಂದಿದ್ದಾರೆ. ವಿಶೇಷತೆ ನಿನ್ನೆ ಸುಮಾರು 5ನೇ ತಾರೀಕಿನಿಂದ ಭಾನುವಾರದಿಂದ ನಡೀತಾ ಇದೆ. ಭಾನುವಾರ ಕ್ರಮವಾಗಿ ನಂದಿ ಧ್ವಜ ಕುಂಭಾಭಿಷೇಕ ಮತ್ತು ಅದು ತದನಂತರ ಹೋಮ ಹವನಗಳು ನಡೆದು ಪಂಚಪೀಠ, ಪಂಚಕಲಶ ಮತ್ತು ನವಗ್ರಹ, ಅಷ್ಟದಿಕ್ಪಾಲಕರು ಮತ್ತು ಮೃತ್ಯುಂಜಯ ಕಲಶಗಳನ್ನು ಸ್ಥಾಪನೆ ಮಾಡಿ ಸಾಂಗವಾಗಿ ತದನಂತರ ಕುಂಭಾಭಿಷೇಕವನ್ನು, ಸ್ವಾಮಿಗೆ ರುದ್ರಾಭಿಷೇಕ ಮತ್ತು ಕುಂಭಾಭಿಷೇಕವನ್ನು ಇರಿದು ಇವತ್ತು 2ನೇ ದಿವಸ ರಥೋತ್ಸವವನ್ನು ವಿಜೃಂಭಣೆಯಿಂದ ಸುತ್ತಮುತ್ತಲಿನ ವಜ್ರ ಕ್ಷೇತ್ರದ ಸುತ್ತಮುತ್ತಲಿನ ಅಂದರೆ ಎರೆಕಟ್ಟೆ, ತೀರ್ಥಪುರ, ದೊಡ್ಡರಾಂಪುರ ಮತ್ತು ಸುಮಾರು ನಿಟ್ಟೂರು, ಗುಬ್ಬಿ ತಾಲೂಕು, ತುರುವೇಕೆರೆ ತಾಲೂಕು, ಸುಮಾರು 3-4-5 ತಾಲೂಕು, ತುಮಕೂರು ಜಿಲ್ಲೆಯಾದ್ಯಂತ ಭಕ್ತರುಗಳು ವಿಶೇಷವಾಗಿ ಇವತ್ತು ಆಗಮಿಸಿದ್ದಾರೆ. ವಿಜೃಂಭಣೆಯಿಂದ ರಥೋತ್ಸವವನ್ನು ಆಚರಿಸಿದ್ದಾರೆ. ಮತ್ತು ಈಗ ಪ್ರಸಾದ ವಿನಿಯೋಗ ನಡೀತಾ ಇದೆ. ಈಗ ಇನ್ನು ಮತ್ತೆ ವಾಪಸ್ಸು ರಥೋತ್ಸವ ಇನ್ನು ವಾಪಸ್ ಬರಲಿದೆ. ಈಗ ದಾಸೋಹ ನಡೀತಾ ಇದೆ. ಇನ್ನು ರಥ ಇಳಿತಿದ್ದಂತೆಯೇ ಭಕ್ತರು ಬಾಳೆಹಣ್ಣು ದವನ ಎಸೆದು ಇಷ್ಟಾರ್ಥ ಸಿದ್ಧಿಗೆ ಪ್ರಾರ್ಥಿಸಿದ್ರು. ಅಲ್ಲದೆ ಜಾತ್ರೆಗಾಗಮಿಸಿದ ಭಕ್ತರಿಗೆ ಅನ್ನದಾಸೋಹ, ಮಜ್ಜಿಗೆ ಹಾಗೂ ಪಾನಕವನ್ನ ವಿತರಿಸಲಾಯಿತು. ಸುಡು ಬಿಸಿಲನ್ನ ಲೆಕ್ಕಿಸದೆ ಲಕ್ಷಾಂತರ ಭಕ್ತರು ರಥೋತ್ಸವದಲ್ಲಿ ಪಾಲ್ಗೊಂಡು ರಥೋತ್ಸವವನ್ನ ಕಣ್ತುಂಬಿಕೊಂಡ್ರು. ಚಂದ್ರಶೇಖರ್, ಪ್ರಜಾಶಕ್ತಿ ಟಿವಿ, ಚಿಕ್ಕನಾಯಕನಹಳ್ಳಿ.